ಗೈಸ್ ನಮಸ್ಕಾರ, ಹಲೋ ಎಲ್ರಿಗೂ ಇನ್ನೊಂದ್ಸಲಿ. ಇವತ್ತು ಡಾಮಿನಾರಲ್ಲಿ ಒಂದು ಶಾರ್ಟ್ ರೈಡ್ ತಿಪ್ಟೂರ್ಗೆ ಹೋಗ್ತಾ ಇದ್ವಿ. ತಿಪ್ಟೂರಲ್ಲಿ ಒಂದು ಬೆಟ್ಟ ಇದೆ, ಅದನ್ನ ನೋಡಕ್ಕೆ ಹೋಗ್ತಾ ಇರೋದು. ಆಲ್ರೆಡಿ ನೆಲಮಂಗಲ ಬಿಟ್ಟು ಆಯಿತು, 2 ಗಂಟೆಗೆ ಹೊರಟಿದ್ದು. 2:30 ಹಾಫ್ ಆನ್ ಅವರ್ ತೊಗೊಂಡಿದೆ ನಮಗೆ ನೆಲಮಂಗಲ ಕ್ರಾಸ್ ಆಗೋಕ್ಕೆ. ಇವತ್ತು 3 ಗಾಡಿ, 3 ಡಾಮಿನಾರ್, ಇಲ್ಲೊಂದಿದೆ, ಅಲ್ಲೊಂದಿದೆ, ಮುಂದೆ ಕಡೆ ಒಂದಿದೆ. ಸೊ 130 ಆಲ್ಮೋಸ್ಟ್ 140 ಕಿಲೋಮೀಟರ್ಸ್ ಮನೆಯಿಂದ ಇದ್ದಿದ್ದು. 5 o'clock ಅಂತ ETA ತೋರಿಸ್ತಾ ಇದೆ, 3 hours ತೋರಿಸ್ತಾ ಇದೆ ಫಾರ್ 150 ಕಿಲೋಮೀಟರ್ಸ್. ಏನಕ್ಕೆ ಅದು ಅಂತ ಗೊತ್ತಿಲ್ಲ, ನೋಡೋಣ. ಲೆಟ್ ಮಿ ಕ್ಯಾಚ್ ಅಪ್, ಅಲ್ಲಿ ಹೋಗೋಣ. ಮುಂದೆ ನಿಲ್ಲಿಸಿದಾಗ ಗಾಡಿ ತೋರಿಸ್ತೇನೆ, ಬನ್ನಿ. 2 ಗಾಡಿಗಳು, ನೆಕ್ಸ್ಟ್ ಇನ್ನು 2 ಗಾಡಿ ಯಾವ್ದಿದೆಯೋ ಅದನ್ನು ತೋರಿಸ್ತೇನೆ. ಸೊ ಈ NH4 ಇದು ಕಾಮನ್ ಬ್ರೇಕ್ ಡೌನ್ ಆಗೋ ಗಾಡಿಗಳು. ಜೊತೆಗೆ ಈ ಥರ ಒನ್ ವೇಲ್ ಬರ್ತಾರೆ. ಸೊ ಇದು ಕಂಪ್ಲೀಟ್ ಸ್ಟಾಕ್ ಇದೆ ಇವಾಗ ಗಾಡಿ, ಏನು ಮಾಡಿಫಿಕೇಷನ್ಸ್ ಅಂತ ಏನು ಮಾಡಿಸಿಲ್ಲ. ಈ ಕ್ರ್ಯಾಶ್ ಗಾರ್ಡ್ ಒಂದು ಬಿಟ್ಟರೆ, ಮೋಟೋಟಾಕ್ದೊಂದು ಕ್ರ್ಯಾಶ್ ಗಾರ್ಡ್ ಹಾಕ್ಕೊಂಡಿದೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಇದು ಬೋಬೋದು ಮೊಬೈಲ್ ಹೋಲ್ಡರ್ ಇದೆ ಅಷ್ಟೇ. ಅದು ಬಿಟ್ಟರೆ ಏನೇನು ಇಲ್ಲ. ಫಸ್ಟ್ ಇದರಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ರೈಸನ್ನು ಮಾಡಿಸ್ಬೇಕಿಲ್ಲ, ಹ್ಯಾಂಡ್ಲನ್ನು ಚೇಂಜ್ ಮಾಡಿಸ್ಬೇಕು. ಬಿಕಾಸ್ ಇದೊಂದು ಚೂರು ಬೆಂಡ್ ಆಗಿರೋ ಪೊಸಿಷನ್ನು. ಪ್ಲಸ್ ಏನು ಅಂತ ಹೇಳಿದ್ರೆ, ಇಲ್ಲಿ ಪಾಮ್ ಹತ್ರ ನೋವು ಬಂದುಬಿಡುತ್ತೆ ಜಾಸ್ತಿ ಹೊತ್ತು ರೈಡ್ ಮಾಡ್ತಾಯಿದ್ರೆ. ಮತ್ತು ಇನ್ನೊಂದು ಹಾರನ್ ಚೇಂಜ್ ಮಾಡಿಸ್ಬೇಕಿದು. ಒಳ್ಳೆ ಯಾವುದೋ ಸೈಕಲ್ಗೆ ಬರೋ ಹಾರನ್ ಥರ ಕೊಟ್ಟಿದ್ದಾರೆ ಇದಕ್ಕೆ. ಅದು ಬಿಟ್ಟರೆ ಗಾಡಿ ಮಾತ್ರ ಚೆನ್ನಾಗಿದೆ, ಅದರಲ್ಲಿ ನೋ ಡೌಟ್. ಸೊ ರೀಸೆಂಟಾಗಿ ಇದನ್ನು ತೊಗೊಂಡಿರೋದು, ಆಲ್ಮೋಸ್ಟ್ 6 months ಆಗಿದೆ. ಫೆಬ್ರವರಿಯಲ್ಲಿ ತೊಗೊಂಡಿದ್ದು. ಬರೀ ಸಿಟಿಯಲ್ಲೇ ಓಡಾಡ್ತಿದ್ದಿದ್ದು ಗಾಡಿ. ಇವತ್ತು ಸಿಟಿ ಬಿಟ್ಟು, ಬೆಂಗಳೂರು ಬಿಟ್ಟು ಹೊರಗಡೆ ತಂದಿರೋದು. ಮುಂದೆ ಕಾಣ್ತಿರೋದು ಬಂದು ಹೇಮಂತ್ AKA ಬಂಟೀಸ್ ಐ ವ್ಯೂ, ಆ್ಯಂಡ್ ಆಫ್ಕೋರ್ಸ್ ಕ್ಯಾಶ್ ಟ್ರಾವೆಲರ್. ಡೈವರ್ಷನ್ ಒಳಗಡೆಗೆ ಹೋಗ್ತಾ ಇದ್ದೀವಿ ಈಗ. ಆ್ಯಕ್ಚುಲಿ ತಿಪ್ಟೂರು ಆ ಕಡೆಗೆ ಹೋಗಬೇಕು, ಡೈವರ್ಷನ್. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಫುಲ್ಲು ಬೆಟ್ಟ. ಸೊ ಇನ್ನೇನು ಬಂದ್ವಿ ಹತ್ರ. 4.25 ಕಿಲೋಮೀಟ್ರ್ 7 ನಿಮಿಷ ತೋರಿಸ್ತಾ ಇದೆ. ಇದೆ ನೋಡಿ, ಈಗ ಇದೆ ಅನಿಸುತ್ತೆ. ಜಾಣೆಹಾಳ್.
ಸೂಪರ್ ಆಗಿದೆ. ಇಲ್ಲಿ ಎಲ್ಲಿ ಯಾವ ಕಡೆ ಹೋಗ್ಬೋದು? ಹತ್ಕೊಂಡು ಹೋಗೋದಾ? ಸೊ ಬೈಕ್ಸ್ನಲ್ಲಿ ಪಾರ್ಕ್ ಮಾಡ್ಬೇಕಂತ, ಯಾಕಂದರೆ ಇಲ್ಲಿ ಒಳಗಡೆಗೆ ವೆಹಿಕಲ್ ಚಲೋ ಇಲ್ಲ, ಇದು ರೋಡು. ಎಲ್ಲಿ ಹೋಗ್ಬೇಕು ಇವಾಗ? ಸ್ವಲ್ಪ ಇಂಟೆನ್ಸ್ ಇದೆ ಟ್ರೆಕ್ ಇದು. ಈ ಜಾಕೆಟು ಪ್ಯಾಂಟು ಇದು ಎಲ್ಲ ಹಾಕ್ಕೊಂಬಂದಿದ್ದಕ್ಕೆ ಅರ್ಧ ದಾರಿಗೇನೆ ಸುಸ್ತಾಗೋಯ್ತು. ಹಿಂದೆ ವ್ಯೂ ನೋಡಿ. ಸ್ವಲ್ಪ ವ್ಯೂ ಪಾಯಿಂಟ್ ಕಾಣುತ್ತಲ್ಲ ಇಲ್ಲಿ. ಸೊ ವಾಚ್ ಟವರ್ ಇದೆ ನೋಡಿ. ಲೇ ಪಾಪ ಬರ್ರಲ್ಲ, ಮಳೆ ಮಾಡ್ಕೊಂಡ್ರೆ ಬರ್ರ. ಅವ್ರ ಫೋಟೋ ಹೊಡಿ. ಓಕೆ ಫ್ರೆಂಡ್ಸ್, ಕಮ್ ಐ ವಿಲ್ ಶೋ ಯು ಅಪ್ ವಾಟ್ ಈಸ್ ದ ಸೀನ್ ಆಫ್ ಇಂಡಿಯಾ. ಕಮ್ ನೋಡಿ, ಹೆಲ್ಮೆಟ್ಗಳನ್ನ ಈಗ ನೇತಾಕಿದ್ದೀವಿ ಇಲ್ಲಿ. ದೇಸಿ ಜುಗಾಡ್. ವಾವ್, ಸೀರಿಯಸ್ಲಿ ವಾಟ್ ದ ಫಕ್. ಹತ್ರ ಇಲ್ಲೇ ವಾ ಅಂದ್ರೆ ಕ್ರೇಜಿ. ಬಟ್ಟೆ ಆರೇ ನೀನು ವಿಡಿಯೋ ಸ್ಟಾರ್ಟ್ ಮಾಡಿಕೊಟ್ಟೆ ನಾನು. ಮತ್ತೆ ಗೆಟ್ ಡೌನ್. after the rains, no? It's so classically awesome. Bro, ನನಗೆ ಇದೇನು ಮಾಡ್ತಿರೋದು ನೋಡಿ ಇಲ್ಲಿ. ಇಲ್ಲಿ ಮೊಬೈಲು ಫೋಟೋಗೆ ತಾತಪ್ಪನ ಫೋಟೋ ನೋಡಿ ಹೆಂಗೆ ಯಾವಾಗ ಬರ್ತಾನೆ ನೋಡ್ರಿ. ಇದೊಂದು ರೀಲ್ ಮಾಡಿ ಹಾಕ್ಬೋದು. ಇನ್ನೇನು ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ತುಮಕೂರು ಹತ್ತತ್ರ ಇದ್ದೀವಿ. ಸಾರಿ, ಗುಬ್ಬಿ ಹತ್ತತ್ರ ಇದ್ದೀವಿ. ಏನಿನ್ನೊಂದು 8 ಗಂಟೆ, ಪ್ರಾಬ್ಲಿ 9:30 ಎಲ್ಲ ಬೆಂಗಳೂರು ಸೇರ್ಕೊಂಡ್ಬಿಟ್ಟಿರ್ತೀವಿ ನಾವು. ನಾರ್ಮಲ್ ಕ್ರೂಸಿಂಗ್ ಸ್ಪೀಡ್ ಆಲ್ರೆಡಿ ಇದೆಲ್ಲ ಹೋಗ್ತಾ ಇದ್ದೀವಿ. ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ತನಕ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಸ್ಟೇ ಸೇಫ್, ಬಾಯ್.